ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆ ಈ ಗುಡ್ ನ್ಯೂಸ್? ಸ್ನೇಹಿತರೆ, ಯಾರು ಡಯಾಬಿಟಿಕ್ಕಿಂದ ನರಳ್ತಾ ಇದ್ದಾರೆ, ಹಾಗೆ ಹುಟ್ಟಿದಾಗಿಂದ ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್, ಈಗ ಮಾತ್ರೆಯನ್ನು ನುಂಗಿ ನಂತರ ಇನ್ಸುಲಿನ್ಗೆ ಚೇಂಜ್ ಆಗಿರ್ತಾರೆ, ಹಾಗೆ ಹುಟ್ಟಿದಾಗಿಂದನೂ ಅವರು ಇನ್ಸುಲಿನ್ನ ತೊಗೊತಲೇ ಇರ್ತಾರೆ. ಅಂಥವ್ರಿಗೆ ಇಡೀ ದೇಶದಲ್ಲಿ, ಇಡೀ ಜಗತ್ತಲ್ಲಿ ಒಂದು ಕ್ರಾಂತಿ ಹೇಳ್ಬೋದು, ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಪ್ರತಿದಿನ ಇನ್ಸುಲಿನ್ ತೊಗೊತಾ ಇರಬೇಕಾಗುತ್ತೆ. ಕೆಲವರು ಮಾತ್ರೆಯನ್ನು ನುಂಗಿ ಕಂಟ್ರೋಲ್ ಬರಲಿಲ್ಲ ಅಂದಾಗ ಡಾಕ್ಟ್ರು ಸಜೆಸ್ಟ್ ಮಾಡೋದು ಕೊನೆಯ ಹಂತ ಇನ್ಸುಲಿನ್. ಸ್ನೇಹಿತರೆ, ಪ್ರತಿದಿನ ಇನ್ಸುಲಿನ್ ತೊಗೊಬೇಕು. ಊಟ ಆದ ನಂತರ, ಊಟಕ್ಕೆ ಮುಂಚೆ ಈ ಥರ ಡಾಕ್ಟ್ರುಗಳು ಹೇಳಿರ್ತಾರೆ. ಈ ರೀತಿ ಪ್ರತಿದಿನ ಇನ್ಸುಲಿನ್ನ ಚುಚ್ಚಿ ತುಂಬ ನೋವು ಕಷ್ಟ ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೋಸ್ಕರನೇ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಇದೊಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಹಾಗಾದರೆ ಈ ಗುಡ್ ನ್ಯೂಸ್ ಯಾವುದು? ಈ ಗುಡ್ ನ್ಯೂಸ್ ಸಂಬಂಧಪಟ್ಟ ಈ ಸಕ್ಕರೆ ಕಾಯಿಲೆಯಿಂದ ನರಳ್ತಾ ಇರೋರಿಗೆ ಒಂದು ಗುಡ್ ನ್ಯೂಸ್. ಈ ಇನ್ಸುಲಿನ್ ಬಗ್ಗೆ ಒಂದು ಸಂಶೋಧನೆ ಆಗಿದೆ. ಏನು ಅಂತಂದರೆ, ವಾರಕ್ಕೊಂದು ಇನ್ಸುಲಿನ್ ತೆಗೆದುಕೊಳ್ಳೋದು. ಸ್ನೇಹಿತರೆ, ನಾವು ಪ್ರತಿದಿನ ಇನ್ಸುಲಿನ್ ಅಂತ ಕ್ಯಾರಿ ಮಾಡಬೇಕಾಗುತ್ತೆ, ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಕೆಲವರು ಹೊರಗಡೆ ಹೋಗಲಿಕ್ಕೆ, ಸಂಬಂಧಿಕರ ಮನೆಗೆ ಹೋಗಲಿಕ್ಕೆ, ದೂರದ ಪ್ರಯಾಣ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾಯಿದ್ರು. ಆ ಇನ್ಸುಲಿನ್ ಬಾಕ್ಸನ್ನು ಎತ್ಕೊಂಡು ತಿರುಗಬೇಕಾಗಿತ್ತು, ತುಂಬ ಹಿಂಸೆ ಆಗ್ತಾಯಿತ್ತು. ಸ್ನೇಹಿತರೆ, ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಸ್ನೇಹಿತರೆ, ವಾರಕ್ಕೆ ಒಂದು ಇನ್ಸುಲಿನ್ನ ತೆಗೆದುಕೊಳ್ಳುವಂಥ ಒಂದು ವಿಷಯ, ಇದು ಎಲ್ಲರಿಗೂ ಗುಡ್ ನ್ಯೂಸ್. ಯಾರು ಡಯಾಬಿಟಿಕ್ಕಿಂದ ನರಳ್ತಾ ಇದ್ದಾರೆ ಅವರಿಗೆ ಗುಡ್ ನ್ಯೂಸ್. ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್. ಸ್ನೇಹಿತರೆ, ಬೆಳಗ್ಗೆ ಎದ್ದಾಗ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಒಂದು ಇನ್ಸುಲಿನ್ನ ತೆಗೆದುಕೊಬೇಕಾಗಿತ್ತು. ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಮುಂಚೆ, ಈ ರೀತಿ ದಿನಕ್ಕೆ 3 ಬಾರಿ, ಕೆಲವ್ರಿಗೆ ದಿನಕ್ಕೆ 2 ಬಾರಿ ಈ ಥರ ಇನ್ಸುಲಿನ್ನ ಚುಚ್ಚಿಸ್ಕೊಂಡು ತುಂಬ ನೋವು ಹಿಂಸೆಯನ್ನು ತಾಳ್ತಾ ಇದ್ರು. ಅಂಥವ್ರಿಗೆ ಈ ಒಂದು ಗುಡ್ ನ್ಯೂಸ್ ನೀವು ನೋಡಲೇಬೇಕು. ಸ್ನೇಹಿತರೆ, ದಿನಕ್ಕೆ 1 ಅಂತ ಲೆಕ್ಕ ಆಗ್ತಾ ಹೋದ್ರೂ 365 ಇನ್ಸುಲಿನ್ನ ತೆಗೆದುಕೊಬೇಕಾಗಿತ್ತು. ಸ್ನೇಹಿತರೆ, ಈಗ ಬರ್ತಾ ಇದೆ ಈ ಒಂದು ಗುಡ್ ನ್ಯೂಸ್. ಸ್ನೇಹಿತರೆ, ವರ್ಷಕ್ಕೆ 52 ಒಂದು ಇನ್ಸುಲಿನನ್ನು ತೆಗೆದುಕೊಂಡ್ರೆ ಸಾಕು. ನೀವು ವಾರಕ್ಕೆ 1, ವರ್ಷಕ್ಕೆ 52 ಇನ್ಸುಲಿನ್ನ ತೆಗೆದುಕೊಳ್ಳೋದ್ರಿಂದ ಇದೊಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವಾರಕ್ಕೆ 1 ತೆಗೆದುಕೊಳ್ಳೋದ್ರಿಂದ ಒಂದು ರೀತಿಯ ಈ ಒಂದು ಹಿಂಸೆ, ನೋವು ಎಲ್ಲ ದೂರ ಆಗುತ್ತೆ. ಈ ಡಯಾಬಿಟಿಕ್ ಬಂದಿರೋರಿಗೆ ಒಂದು ರೀತಿಯಲ್ಲಿ ಮಂದಹಾಸ ಬರ್ಬೋದು, ಒಂದು ಖುಷಿ ಆಗ್ಬೋದು ಅಂತ ಈ ಒಂದು ನ್ಯೂಸ್ ಸ್ನೇಹಿತರೆ, ಇದು ಜಗತ್ತಿನಲ್ಲಿ ಒಂದು ವಿಸ್ಮಯ ಅಂತ ಹೇಳ್ಬೋದು. ಯಾಕೆ ಅಂದರೆ ಪ್ರತಿದಿನ ಈ ಇಂಜೆಕ್ಷನ್ನ ಅಥವಾ ಈ ಇನ್ಸುಲಿನ್ನ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ವಾರಕ್ಕೆ 1 ಬಾರಿ ನೀವು ಇನ್ಸುಲಿನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಮ ದೇಹದ ಅಂಗಾಂಗಗಳ, ಈ ಹಾರ್ಟ್ ಇರ್ಬೋದು, ಕಣ್ಣಿರ್ಬೋದು, ಅಥವಾ ದೇಹದ ಬೇರೆ ಬೇರೆ ಭಾಗಗಳಿಗೆ ನಮ್ಮ ಡಯಾಬಿಟಿಕ್ಕಿಂದ ಸೈಡ್ ಎಫೆಕ್ಟ್ ಆಗ್ತಾಯಿತ್ತು. ಆದರೆ ಈಗ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಮಗೆ. ಆ ಒಂದು ಮ್ಯಾಜಿಕ್ ಇನ್ಸುಲಿನ್ನ ತೆಗೆದುಕೊಳ್ಳೋದ್ರಿಂದ ದೇಹದ ಅಂಗಾಂಗಗಳಿಗೆ ಸರಿಯಾದ ಗ್ಲೂಕೋಸ್ ಸಪ್ಲೈ ಆಗೋದ್ರಿಂದ, ಹಾಗೆ ಆ ಒಂದು ಡಯಾಬಿಟಿಕ್ ಏರುಪೇರು ಸ್ವಲ್ಪ ಕಂಟ್ರೋಲ್ ಆಗೋದ್ರಿಂದ ನಮಗೆ ಆರೋಗ್ಯದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಅಂದರೆ ತಪ್ಪಾಗೋದಿಲ್ಲ. ಇದು ಡಯಾಬಿಟೀಸ್ ಅವರಿಗೆ. ಸ್ನೇಹಿತರೆ, ಪ್ರಮುಖವಾದ ವಿಷಯಕ್ಕೆ ಬರೋಣ. ಡೆನ್ಮಾರ್ಕ್ ಮೂಲದ ನೋವಾ ನಾರ್ಡಿಸ್ಕ್ ಅನ್ನುವಂತಹ ದೈತ್ಯ ಕಂಪನಿ ಈ ಒಂದು ಇನ್ಸುಲಿನ್ನ ಕಂಡುಹಿಡಿದಿದೆ. ಇದು ಇಡೀ ಜಗತ್ತು ಬೆರಗಾಗಿ ನೋಡ್ತಾ ಇದೆ. ಜುಲೈ 9ರಂದು ಇದು ದೇಶದಾದ್ಯಂತ ಇದು ರಿಲೀಸ್ ಆಗ್ತಾ ಇದೆ. ಡಯಾಬಿಟಿಕ್ ಇರೋಂತಹ ಸ್ನೇಹಿತರಿಗೆಲ್ಲ ಗುಡ್ ನ್ಯೂಸ್. ಸ್ನೇಹಿತರೆ, ಈ ಇನ್ಸುಲಿನ್ ಆದರೂ ಯಾವುದು? ಈ ಇನ್ಸುಲಿನ್ನ ಹೆಸರಾದರೂ ಏನು? ಸ್ನೇಹಿತರೆ, ಅವಿಕ್ಲಿ. ಸ್ನೇಹಿತರೆ, ಅವಿಕ್ಲಿ ವಾರಕ್ಕೆ 1 ಇನ್ಸುಲಿನ್ನ ತೆಗೆದುಕೊಳ್ಳುವಂತಹ ಒಂದು ವಿಶೇಷವಾಗಿ ಒಂದು ಮ್ಯಾಜಿಕ್ ಥರ ಕಂಡುಹಿಡಿದಿದ್ದಾರೆ. ಇದರಿಂದ ಡಯಾಬಿಟಿಕಲ್ಲಿ ಇರುವಂತಹ ತಲೆನೋವು, ಪ್ರತಿದಿನ ನಾನು ಇನ್ಸುಲಿನ್ ತಗೊಂಡಿದ್ದೀನ ಮರ್ತಿದ್ದೀನ, ಈ ರೀತಿ ಗೊಂದಲ, ಟೆನ್ಷನ್ನು, ಇದರಿಂದನೇ
ನಮ್ಮ ಶುಗರ್ ಲೆವೆಲ್ಲು ಒಂದು ರೀತಿಯ ಟೆನ್ಷನಿಂದನೇ ಮೇಲೆ ಹೋಗ್ತಾ ಇತ್ತು. ಈ ಟೆನ್ಷನನ್ನು ಕಡಿಮೆ ಮಾಡಲಿಕ್ಕೆ ಅವಿಕ್ಲಿ ಎನ್ನುವಂತಹ ಈ ಒಂದು ಇನ್ಸುಲಿನ್ ಜುಲೈ 9ರಂದು ವಿಶ್ವದಾದ್ಯಂತ ಹಾಗೆ ನಮ್ಮ ಭಾರತದಲ್ಲೂ ಸಹ ಜುಲೈ 9ರಂದು ಲಾಂಚ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ನಾವು ತೆಗೆದುಕೊಳ್ಳುವಂತಹ ಪ್ರತಿದಿನದ ಇನ್ಸುಲಿನ್ಗೂ ಹಾಗೆ ಈಗ ಬಂದಿರುವಂಥ ಇನ್ಸುಲಿನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬೆಲೆಯಲ್ಲೂ ಸಹ ನೀವು ಕೇಳಿದ್ರೆ ಶಾಕ್ ಆಗ್ತೀರ. ಹಾಗಾದರೆ ಆ ಇನ್ಸುಲಿನ್ನ ಬೆಲೆ ಎಷ್ಟಿರ್ಬೋದು ನೋಡ್ತಾ ಹೋಗೋಣ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ. ಹಾಗಾದರೆ ಈ ಇನ್ಸುಲಿನ್ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಸ್ನೇಹಿತರೆ? ಇನ್ಸುಲಿನ್ ನಮ್ಮ ಮೇದೋಜೀರಕಾಂಗ ಗ್ರಂಥಿ ನಮ್ಮ ದೇಹಕ್ಕೆ ಎಷ್ಟು ಇನ್ಸುಲಿನ್ ಬಿಡುಗಡೆ ಮಾಡಬೇಕಂತ ನಮ್ಮ ಪ್ಯಾಂಕ್ರಿಯಾಸ್ ಅದು ನಿರ್ಧಾರ ಮಾಡುತ್ತೆ. ಆರೋಗ್ಯವಂತ ಮನುಷ್ಯರಲ್ಲಿ, ಡಯಾಬಿಟಿಕ್ ಇಲ್ಲದೆ ಇರುವಂತಹ ಮನುಷ್ಯನಲ್ಲಿ ಈ ಪ್ಯಾಂಕ್ರಿಯಾಸ್ ಎಷ್ಟು ಇನ್ಸುಲಿನನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಈ ಪ್ಯಾಂಕ್ರಿಯಾಸ್ ಸ್ವಲ್ಪ ಡ್ಯಾಮೇಜ್ ಆದಾಗ ಪ್ಯಾಂಕ್ರಿಯಾಸ್ನಲ್ಲಿ ಸರಿಯಾದ ರೀತಿಯಲ್ಲಿ ಇನ್ಸುಲಿನ್ ಬಿಡುಗಡೆಯಾದ್ರೂ ನಮ್ಮ ಜೀವಕೋಶಗಳಿಗೆ ಹೋಗಿ ತಲುಪೋದಿಲ್ಲ. ಆದ್ದರಿಂದ ಈ ಇನ್ಸುಲಿನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ರಕ್ತ ಕಣಗಳಿಗೆ ಈ ಇನ್ಸುಲಿನ್ ಸಪ್ಲೈ ಆಗುತ್ತೆ. ಆಗ ಇಡೀ ದೇಹ ನಮ್ಮ ಇನ್ಸುಲಿನ್ನ ಬರ್ತಾ ಇದ್ದಂಗೆ ಅದು ದೇಹ ಆರೋಗ್ಯವಾಗಿರಲಿಕ್ಕೆ ಸಹಕಾರಿಯನ್ನು ಕೊಡುತ್ತೆ. ಇಲ್ಲ ಅಂದರೆ ಇನ್ಸುಲಿನ್ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಯಾವ ಯಾವ ಅಂಗಕ್ಕೆ ಸರಿಯಾಗಿ ಸಪ್ಲೈ ಆಗೋದಿಲ್ವಾ, ಆಗದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಬೇರೆ ಬೇರೆ ಅಂಗಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ಸಕ್ಕರೆ, ಈ ಒಂದು ಗ್ಲೂಕೋಸು ರಕ್ತದ ಮೂಲಕ ಜೀವಕೋಶಗಳಿಗೆ ಹೋಗೋದೇ ಇಲ್ಲ. ಟೈಪ್ 1 ಇರ್ಬೋದು, ಟೈಪ್ 2 ಇರ್ಬೋದು. ರಕ್ತದಲ್ಲೇ ಸಕ್ಕರೆ ಉಳಿಯೋದ್ರಿಂದ ನಮಗೆ ಡಯಾಬಿಟಿಸ್ ಬರುತ್ತೆ. ಆದ್ದರಿಂದನೇ ನಮ್ಮ ಭಾರತ ದೇಶ ಡಯಾಬಿಟಿಕ್ ಹೊಂದಿರುವಂಥ ದೇಶ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ಡಯಾಬಿಟಿಕ್ ಅನ್ನು ಹೊಂದಿರುವಂತಹ ದೇಶದಲ್ಲಿ ನಮ್ಮ ದೇಶ 3ನೇ ಸ್ಥಾನ. ಯಾವಾಗ ಈ ಇನ್ಸುಲಿನ್ ರಕ್ತದಲ್ಲೇ ಉಳಿದು ಬಿಡುತ್ತೋ ಆಗ ಆ ವ್ಯಕ್ತಿಗೆ ಡಯಾಬಿಟಿಕ್ಸ್ ಬಂದಿದೆ ಅಂತ ಹೇಳ್ಬೋದು. ಆಗ ಡಾಕ್ಟರು ಸಜೆಸ್ಟ್ ಮಾಡ್ತಾರೆ, ನೀವು ಮಾತ್ರೆಯನ್ನು ನುಂಗಬೇಕಾಗುತ್ತೆ ಅಥವಾ ಇನ್ಸುಲಿನ್ ತೆಗೆದುಕೊಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ನಾವು ತೆಗೆದುಕೊಂಡಿದ್ದೆ ಆದರೆ ಆಗ ರಕ್ತದಲ್ಲಿರುವಂತಹ ಆ ಒಂದು ಇನ್ಸುಲಿನ್ನು ನಮ್ಮ ಜೀವಕೋಶಗಳಿಗೆ ಹೋಗುತ್ತೆ. ಇಲ್ಲ ಅಂದರೆ ರಕ್ತದಲ್ಲಿಯೇ ಆ ಇನ್ಸುಲಿನ್ ಉಳಿದು ನಮ್ಮ ದೇಹದ ಅವಯವಗಳ ಮೇಲೆ ಡ್ಯಾಮೇಜನ್ನು ಮಾಡಿ. ಸ್ನೇಹಿತರೆ, ಇದುವರೆಗೂ ನಾವು ತೆಗೆದುಕೊಳ್ತಾ ಇದ್ದಂತಹ ಆ ಒಂದು ಇನ್ಸುಲಿನ್ನು ದಿನಕ್ಕೆ 3 ಬಾರಿ ತೆಗೆದುಕೊಬೇಕಾಗಿತ್ತು. ತೆಗೆದುಕೊಂಡ ತಕ್ಷಣ ಅದು ಇನ್ಸುಲಿನ್ ಬಿಡುಗಡೆಯನ್ನು ಮಾಡಿ ಶಕ್ತಿಯಾಗಿ ಕನ್ವರ್ಟ್ ಆಗಿ ಬೇಗ ಖಾಲಿ ಆಗಿಬಿಡ್ತಿತ್ತು. ಹೊಟ್ಟೆ ಹಸುವಾಗ್ತಾ ಇತ್ತು, ಊಟ ಮಾಡಬೇಕಾಗಿತ್ತು. ಈ ಥರದ ಪರಿಸ್ಥಿತಿ. ದಿನಕ್ಕೆ 3 ಬಾರಿ ಇನ್ಸುಲಿನ್ ತೆಗೆದುಕೊಬೇಕಾಗ್ತದೆ. ಕೆಲವರು 2 ಬಾರಿ ಅಥವಾ 1 ಬಾರಿ ಈ ಥರ ಎಲ್ಲ ತುಂಬ ನರಳಾಟವನ್ನು ಅನುಭವಿಸ್ತಾ ಇದ್ರು. ಆದರೆ ಈಗ ವಾರಕ್ಕೆ 1 ಈ ಇನ್ಸುಲಿನ್ನ ತೆಗೆದುಕೊಳ್ಳೋದ್ರಿಂದ ಅದು ನಮ್ಮ ದೇಹದ ರಕ್ತದಲ್ಲಿ ಪ್ರೋಟೀನ್ನ ಮೇಲೆ ಹೋಗಿ ಅದು ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿ ಆ ಇಡೀ ದೇಹಕ್ಕೆ ಎಷ್ಟು ಇನ್ಸುಲಿನ್ ಬಿಡುಗಡೆ ಮಾಡಬೇಕು, ವಾರ ಪೂರ್ತಿ ಎಷ್ಟು ಇನ್ಸುಲಿನ್ ಬಿಡುಗಡೆ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿ ಆ ಇನ್ಸುಲಿನ್ ಬಿಡುಗಡೆಯಾಗುತ್ತೆ. ಇದರಿಂದ ದೇಹದ ಅಂಗಾಂಗಗಳಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗದಂಗೆ ನೋಡಿಕೊಳ್ಳುವಂತಹ ಈ ಒಂದು ಹೊಸ ಟೆಕ್ನಾಲಜಿ ಬಂದಿರೋದು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ವಾರಕ್ಕೆ 1 ಇನ್ಸುಲಿನ್ ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಹಾಗೆ ಮನುಷ್ಯನಲ್ಲಿ ಒಂದು ನಗು, ಖುಷಿ, ಆನಂದ, ಟೆನ್ಷನ್ ಎಲ್ಲ ದೂರ ಆಗ್ತಾ ಇದೆ. ಸ್ನೇಹಿತರೆ, ಈಗ ವಾರಕ್ಕೆ 1 ಇನ್ಸುಲಿನ್ ತೆಗೆದುಕೊಳ್ಳೋದ್ರಿಂದ ನಮ್ಮ ಸಕ್ಕರೆಯ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ. ವಾರ ಪೂರ್ತಿ ಕಂಟ್ರೋಲ್ ಮಾಡೋದ್ರಿಂದ ಮನುಷ್ಯನ ಆಯಸ್ಸು ಇನ್ನು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಟೆನ್ಷನ್ ಎಲ್ಲ ದೂರ ಆಗುತ್ತೆ, ಮನುಷ್ಯನ ಆಯಸ್ಸು, ಆರೋಗ್ಯ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಅಂಥ ಒಂದು ಟೆಕ್ನಾಲಜಿ ಈ ಒಂದು ವಾರಕ್ಕೆ 1 ಇನ್ಸುಲಿನ್ ತೆಗೆದುಕೊಳ್ಳುವಂಥ ಈ ಒಂದು ಹೊಸ ಟೆಕ್ನಾಲಜಿ ಎಲ್ಲರಲ್ಲೂ ಸಂತೋಷವನ್ನು ಮನೆ ಮಾಡಿದೆ. ಸ್ನೇಹಿತರೆ, ನೀವು ಕೇಳ್ಬೋದು ನಮ್ಮ ಭಾರತದಲ್ಲಿ ಎಷ್ಟು ಜನ ಡಯಾಬಿಟಿಸಿಂದ ನರಳುತ್ತಾ ಇದ್ದಾರೆ ಅಂತ. ಸ್ನೇಹಿತರೆ,
ನೀವು ಈ ಅಂಕಿಅಂಶ ಕೇಳ್ತಾ ಇದ್ದರೆ ಬೆರಗಾಗ್ಬೋದು. 10.50 ಕೋಟಿ ಜನ ಡಯಾಬಿಟಿಸಿಂದ ನರಳುತ್ತಾ ಇದ್ದಾರೆ. ಹಾಗೆ ಫ್ರೀ ಡಯಾಬಿಟಿಕ್ ಅಂತ 13.50 ಕೋಟಿ ಜನ ಫ್ರೀ ಡಯಾಬಿಟಿಕಲ್ಲಿ ಇದ್ದಾರೆ ಎನ್ನುವಂತಹ ಅಂಕಿ ಅಂಶಗಳು ಹೊರಬರ್ತಾ ಇದೆ ಸ್ನೇಹಿತರೆ. ಇದರಿಂದ ಇಡೀ ಭಾರತ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ಸ್ನೇಹಿತರೆ, ಡಾಕ್ಟರ್ ಹೇಳ್ತಾ ಇರ್ತಾರೆ ನೀವು ಇನ್ಸುಲಿನ್ ತೆಗೆದುಕೊಬೇಕು ಅಂತ. ಡಯಾಬಿಟಿಸಿಂದ ನಳ್ತಾ ಇರೋರಿಗೆ ಇನ್ಸುಲಿನ್ ಒಂದು ರೀತಿಯಲ್ಲಿ ರಾಮಬಾಣ ಅಂತ ಹೇಳ್ಬೋದು. ಇನ್ಸುಲಿನ್ ಇಲ್ದೇ ಮನುಷ್ಯ ಡಯಾಬಿಟಿಕ್ಕಿಂದ ಬದುಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಕೆಲವರಿಗೆ ಇನ್ಸುಲಿನ್ ಏನು ತೆಗೆದುಕೊಬೇಕಾಗುತ್ತೆ, ಆ ಇಂಜೆಕ್ಷನ್ನ ತೆಗೆದುಕೊಳ್ಳುವಂಥ ಫೋಬಿಯಾ, ಈ ಹೆದರಿಕೆ, ಈ ಭಯ ಮನುಷ್ಯನನ್ನು ಕಾಡ್ತಾ ಇರುತ್ತೆ. ಅದಕ್ಕೆ ಈ ಡಯಾಬಿಟಿಕ್ ಪೇಷಂಟ್ ಅವರು, ಸರ್ ನನಗೆ ಮಾತ್ರೆನೇ ಕೊಡಿ, ಈ ಇನ್ಸುಲಿನ್ ಅಥವಾ ಚುಚ್ಚಿಸ್ಕೊಳ್ಳೋವಂಥದ್ದು ಬೇಡ ಅನ್ನುವಂಥ ಈ ಫೋಬಿಯಾಕ್ಕೆ ಒಳಗಾಗಿ ನಮ್ಮ ದೇಹದ ಕಣ್ಣಿರ್ಬೋದು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಈ ರೀತಿ ದೇಹದ ಅವಯವಗಳನ್ನು ಕಳ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈ ವಾರಕ್ಕೆ ಒಂದು ಈ ಇನ್ಸುಲಿನ್ ತೆಗೆದುಕೊಳ್ಳೋದ್ರಿಂದ ಅವರ ಆರೋಗ್ಯದ ಮೇಲೆ ಒಳ್ಳೆ ಸುಧಾರಣೆ ಕಂಡು ಬರುತ್ತೆ. ಮನುಷ್ಯನ ಆಯಸ್ಸು ಜಾಸ್ತಿ ಆಗುತ್ತೆ ಸ್ನೇಹಿತರೆ, ಈ ಇನ್ಸುಲಿನ್ ತೆಗೆದುಕೊಳ್ಳೋದಕ್ಕೆ ಕೆಲವೊಂದು ಚಾಲೆಂಜಸ್ಗಳು ಸಹ ಇದೆ ಸ್ನೇಹಿತರೆ. ಟೈಪ್ 1, ಟೈಪ್ 2 ಎರಡು ಥರದ ಡಯಾಬಿಟಿಕ್ ಪೇಷಂಟ್ಗಳಿದ್ದಾರೆ. ಟೈಪ್ 1 ಅಂತಂದಾಗ ಹುಟ್ಟದಾಗಿಂದನೇ ಬಂದಿರುತ್ತೆ, ಅವ್ರ ದೇಹದಲ್ಲಿ ಇನ್ಸುಲಿನ್ನೇ ಬಿಡುಗಡೆ ಆಗೋದಿಲ್ಲ, ಅಂಥವ್ರನ್ನ ಟೈಪ್ 1 ಅಂತ ಕರಿತೀವಿ. ಅದು ಸಣ್ಣ ಮಕ್ಕಳಿಂದನೇ ಬಂದ್ಬಿಟ್ಟಿರುತ್ತೆ. ಟೈಪ್ 2 ಅಂತಂದಾಗ ಆತನಿಗೆ 30 ವರ್ಷ ದಾಟದ ಮೇಲೆ, 35 ವರ್ಷ ದಾಟದ ಮೇಲೆ ಆ ಒಂದು ದೇಹದಲ್ಲಿ ಇನ್ಸುಲಿನ್ ಇರುತ್ತೆ, ಅದು ಸರಿಯಾದ ರೀತಿಯಲ್ಲಿ ಆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಆಗೋದಿಲ್ಲ. ಇನ್ಸುಲಿನ್ ಇದ್ದರೂ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗೋದಿಲ್ಲ. ಅದು ಟೈಪ್ 2 ಡಯಾಬಿಟೀಸ್ ಸ್ನೇಹಿತರೆ. ಈ ಎರಡು ಟೈಪ್ 1, ಟೈಪ್ 2 ಎರಡಕ್ಕೂ ಸಹ ಈ ಇನ್ಸುಲಿನ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಆದರೆ ಕೆಲವೊಂದಷ್ಟು ಚಾಲೆಂಜ್ ಇದೆ ಅಂತಲೇ ಹೇಳ್ಬೋದು. ಟೈಪ್ 1 ಡಯಾಬಿಟೀಸ್ ಇರೋಂಥವ್ರಿಗೆ ವಾರಕ್ಕೆ ಒಂದು ಇನ್ಸುಲಿನ್ ತೆಗೆದುಕೊಬೋದು. ಆದರೆ ಊಟ ಆದ ನಂತರ ಮತ್ತೊಂದು ಇನ್ಸುಲಿನ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ಆದರೆ ಟೈಪ್ 2 ಡಯಾಬಿಟೀಸ್ ಇರೋರಿಗೆ ಇದು ಒಂದು ರೀತಿಯ ಸಂಜೀವಿನಿ, ಒಂದು ರೀತಿಯ ರಾಮಬಾಣ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರಿಗೆ ಈ ಒಂದು ಟೈಪ್ 2 ಡಯಾಬಿಟೀಸ್ ಇರುವಂತಹ ಸ್ನೇಹಿತರಿಗೆ ಇದು ಸಂಜೀವಿನಿಯಾಗಿ ರಾಮಬಾಣದ ರೀತಿಯಲ್ಲಿ ವಾರಕ್ಕೆ ಒಂದು ಇಂಜೆಕ್ಷನ್ನ ತೆಗೆದುಕೊಂಡ್ರೆ ಅವರಿಗೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಹಾಗೆ ಈ ವಾರಕ್ಕೆ ಒಂದು ಇನ್ಸುಲಿನ್ ಏನು ತೆಗೆದುಕೊತಾ ಇದ್ದಾರೆ, ಇದು ಡಾಕ್ಟರರ ಮೇಲ್ವಿಚಾರಣೆಯಲ್ಲೇ ತೆಗೆದುಕೊಬೇಕು. ಯಾವುದೇ ಸ್ನೇಹಿತರ ಅಡ್ವೈಸಿಂದ ತೆಗೆದುಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಡಾಕ್ಟರು ಅಷ್ಟೇ ಎಷ್ಟು ಇನ್ಸುಲಿನ್, ಎಷ್ಟು ಡೋಸೇಜ್ ಅಂತ ಅವರು ನಿರ್ಧಾರ ಮಾಡಬೇಕಾಗುತ್ತೆ. ಡಾಕ್ಟರ ಸಮ್ಮುಖದಲ್ಲಿ ಈ ಇನ್ಸುಲಿನ್ ಡೋಸೇಜನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಅವರು 1 ವಾರ 15 ದಿನ ಮೇಲ್ವಿಚಾರಣೆಯಲ್ಲಿ ನಿಮ್ಮ ಡೋಸೇಜನ್ನು ಫಿಕ್ಸ್ ಮಾಡ್ಬೋದು. ಆದ್ದರಿಂದ ಸ್ವಲ್ಪ ಡೋಸೇಜು ಹೆಚ್ಚು ಕಮ್ಮಿ ಆದರೂ ಇನ್ಸುಲಿನ್ ಬಹಳ ಪ್ರಭಾವವಿರುತ್ತೆ. ಇದರಿಂದ ವ್ಯಕ್ತಿಗೆ ಜೀವಕ್ಕೆ ತೊಂದರೆ ಆಗೋ ಸಾಧ್ಯತೆ ಇದೆ. ಆದ್ದರಿಂದನೇ ಡಾಕ್ಟರರ ಮೇಲ್ವಿಚಾರಣೆಯಲ್ಲಿ, ಅವರ ಒಂದು ಸುಪರ್ದಿಯಲ್ಲಿ ಈ ಒಂದು ಏನು ಹೊಸದಾಗಿ ಬಂದಿರುವಂಥ ಈ ಒಂದು ಇನ್ಸುಲಿನನ್ನು ಅವರ ಗೈಡೆನ್ಸ್ ಮೂಲಕ, ಅವರ ಮಾರ್ಗದರ್ಶನದ ಮೂಲಕ, ನಂತರ ಆ ಕ್ಲಿನಿಕ್ಕಿಗೆ ಹೋಗಿ, ಆ ಶಾಪ್ ಹತ್ರವೇ ಹೋಗಿ ಡಾಕ್ಟರರ ಸಮ್ಮುಖದಲ್ಲಿ ನೀವು ಡೋಸೇಜನ್ನು ಡಾಕ್ಟ್ರು ಹೇಳಿದ ರೀತಿಯಲ್ಲಿ ಪ್ರಯೋಗಾತ್ಮಕವಾಗಿ ತೆಗೆದುಕೊಂಡು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇದನ್ನೆಲ್ಲ 1 ವಾರ 15 ದಿನ ಈ ರೀತಿ ತುಂಬ ಚಾಲೆಂಜಸ್ ಅಂತ ಇದ್ದೇ ಇರುತ್ತೆ. ಈ ಮೊದಲಿಗೆ ಏನು ಈ ಇಂಜೆಕ್ಷನ್ನು ಹೊಸದಾಗಿ ಬಂದಿದೆ, ಇದು ತುಂಬ ಚಾಲೆಂಜಿಂಗ್ ಆಗಿದೆ. ಆದ್ದರಿಂದ ಡಾಕ್ಟರರ ಸುಪುರ್ದಿಯ ಮೇರೆಗೆ, ಡಾಕ್ಟರರ ಮಾರ್ಗದರ್ಶನದ ಮೇಲೆಯೇ ಈ ಇನ್ಸುಲಿನ್ನ ಡೋಸೇಜನ್ನು ಫಿಕ್ಸ್ ಮಾಡಿ. ಸ್ನೇಹಿತರೆ, ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ಈ ಕ್ಲಿನಿಕಲ್ ಟ್ರಯಲ್ ರೋಗಿಗಳ ಮೇಲೆ, ನೂರಾರು ಜನ ರೋಗಿಗಳ ಮೇಲೆ ಈ ಒಂದು ಇನ್ಸುಲಿನನ್ನು ಕೊಟ್ಟು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಪರೀಕ್ಷೆ ಮಾಡಿದಾಗ ಆ ಒಂದು ರಿಸಲ್ಟ್ ಏನು ಬಂದಿದೆ ಅಂದರೆ, ಪ್ರತಿದಿನ ಇನ್ಸುಲಿನ್ ಯಾರು ತೆಗೆದುಕೊತಾ ಇದ್ದಾರೋ ಅದಕ್ಕಿಂತ ಸೂಪರಾಗಿ ಈ ಒಂದು 7 ದಿನಕ್ಕೆ 7 ಡೇಸ್ಗೆ ಒಂದು ತೆಗೆದುಕೊಳ್ಳುವಂತಹ
ಈ ಇನ್ಸುಲಿನ್ ಸೂಪರ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಈ ಕ್ಲಿನಿಕಲ್ ಪ್ರಯೋಗಗಳಿಂದ ತಿಳಿದು ಬಂದಿದೆ. ಸ್ನೇಹಿತರೆ, ಈಗ ಹೇಳಿದಂತೆ ಎಲ್ಲ ವಿಷಯಗಳು ಓಕೆ, ಆದರೆ ನಮ್ಮಂತಹ ಭಾರತ ಬಡ ದೇಶದಲ್ಲಿರುವಂತಹ ಹಾಗೆ ಕೇವಲ ಶ್ರೀಮಂತರಿಗೋಸ್ಕರ ಇನ್ಸುಲಿನ್ ಬಂದಿದೆಯಾ, ಅಥವಾ ಜನಸಾಮಾನ್ಯರಿಗೆ ಕೈಗೆಟಕುವ ಬೆಲೆಯಲ್ಲಿ ಈ ಇನ್ಸುಲಿನ್ ಸಿಗ್ತಾ ಇದೆಯಾ? ಸ್ನೇಹಿತರೆ, ಈ ಒಂದು ವಿಷಯವನ್ನು ಕೇಳಿದ್ರೆ, ಈ ಒಂದು ಬೆಲೆ ಎಷ್ಟಿದೆ ಅಂತ ನೀವೇನಾದ್ರು ಕೇಳಿದ್ದೆ ಆದರೆ ನಿಮಗೆ ಒಂದು ರೀತಿಯ ದಿಗ್ಭ್ರಾಂತರಾಗ್ಬೋದು. ಯಾಕೆ ಅಂದರೆ ಪ್ರತಿದಿನ ತೆಗೆದುಕೊಳ್ಳುವಂತಹ ಆ ಒಂದು ಇನ್ಸುಲಿನ್ಗೂ ಈ ತೆಗೆದುಕೊಳ್ತಾ ಇರುವಂಥ ಈ ಹೊಸದಾಗಿ ಬಂದಿರುವಂಥ ಅವಿಕ್ಲಿ ಈ ಒಂದು ಇನ್ಸುಲಿನ್ಗೂ ಭಾರಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಸ್ನೇಹಿತರೆ, ಒಂದು ಯೂನಿಟ್ಗೆ ₹3.75. ಅಂದರೆ ಪ್ರತಿದಿನ ತೆಗೆದುಕೊಳ್ಳುವಂತಹ ಆ ಒಂದು ಇನ್ಸುಲಿನ್ಗಿಂತ ಸುಮಾರು 30-40% ಅಷ್ಟು ನಿಮಗೆ ಉಳಿತಾಯ ಆಗುತ್ತೆ. ಸ್ನೇಹಿತರೆ, ಇದರಿಂದ ಜನರಿಗೆ, ನಮ್ಮ ಭಾರತದಂತಹ ಈ ಒಂದು ಡಯಾಬಿಟಿಸಿಂದ ನರಳ್ತಾ ಇರುವಂತಹ ಸ್ನೇಹಿತರಿಗೂ ಸಹ ನಿಮ್ಮ ಜೋಬಿಗೆ ಕತ್ತರಿ ಬೀಳೋದಿಲ್ಲ ಅಂತಲೇ ಹೇಳ್ಬೋದು. ಕೈಗೆಟುಕುವ ಬೆಲೆಯಲ್ಲಿ ನೀವು ಪ್ರತಿದಿನ ತೆಗೆದುಕೊಳ್ಳುತ್ತಾ ಇರುವಂಥ ಇಂಜೆಕ್ಷನ್ಗೂ ಆ ಇನ್ಸುಲಿನ್ಗೂ ಇದಕ್ಕೂ ತುಂಬಾ ಕಡಿಮೆ ಇರೋದ್ರಿಂದ ಜನರೆಲ್ಲ ಈ ಒಂದು ಇನ್ಸುಲಿನ್ ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ಬೋದು. ಸ್ನೇಹಿತರೆ, ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಲಕ್ಷ ಜನ ಇನ್ಸುಲಿನ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ನಮ್ಮ ಭಾರತದಲ್ಲಿ 60 ಲಕ್ಷಕ್ಕೂ ಅಧಿಕ ಜನ ಈ ಇನ್ಸುಲಿನನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಬೆಲೆ ಕಡಿಮೆ ಇರೋದ್ರಿಂದ ಹಾಗೆ ವಾರಕ್ಕೆ ಒಂದು ಎಲ್ಲರೂ ಈ ಒಂದು ಇನ್ಸುಲಿನ್ನ ತೆಗೆದುಕೊಳ್ಳೋದಕ್ಕೆ ಬದಲಾವಣೆ ಆಗ್ಬೋದು. ಇದರಿಂದ ಆರೋಗ್ಯದ ಮೇಲೂ ಒಳ್ಳೆಯ ಪರಿಣಾಮ ಬೀರುತ್ತೆ. ಹಾಗೆ ಮನಸ್ಸಿಗೆ ಕಿರಿಕಿರಿ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ. ಹಾಗೆ ಈ ಒಂದು ಹೊಸ ಟೆಕ್ನಾಲಜಿಯ ಈ ಒಂದು ಇನ್ಸುಲಿನ್ನು ಚುಚ್ಕೊಂಡ್ರೆ ನೋವು ಗೊತ್ತೇ ಆಗೋದಿಲ್ವಂತೆ. ಅಷ್ಟು ಟೆಕ್ನಾಲಜಿಯನ್ನು ಈ ಒಂದು ಇನ್ಸುಲಿನಲ್ಲಿ ಇಟ್ಟಿದ್ದಾರೆ. ಅಂದರೆ ನಮ್ಮ ಭಾರತದ ಮೂಲೆ ಮೂಲೆಗಳಲ್ಲೂ ಈ ಒಂದು ಇನ್ಸುಲಿನ್ ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾ ಇದೆ. ಈ ಒಂದು ಜುಲೈ 9ನೇ ತಾರೀಕು ಈ ಒಂದು ಇನ್ಸುಲಿನ್ ಬಿಡುಗಡೆ ಆಗ್ತಾ ಇದೆ. ಬಡವರಾಗ್ಬೋದು, ಶ್ರೀಮಂತರಾಗ್ಬೋದು, ಎಲ್ಲರಿಗೂ ಕೈಗೆಟುಕುವ ಬೆಲೆಯಲ್ಲಿ ಈ ಇನ್ಸುಲಿನ್ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ ಸ್ನೇಹಿತರೆ? ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆ ಅಂತಲೇ ಹೇಳ್ಬೋದು. ಈ ಒಂದು ಕ್ರಾಂತಿಕಾರಿಕ ಬದಲಾವಣೆಯಲ್ಲಿ ನಮ್ಮ ದೇಶದಲ್ಲಿ ಜನರ ಡಯಾಬಿಟಿಕ್ ಕಂಟ್ರೋಲ್, ಈ ಶುಗರ್ ಕಂಟ್ರೋಲ್ ಎಷ್ಟರ ಮಟ್ಟಿಗೆ ಮುಂದೆ ಬದಲಾವಣೆ ಆಗ್ಬೋದು, ಹಾಗೆ ಇದರಿಂದ ಏನಾದರೂ ಮುಂದೆ ತೊಂದರೆಗಳಾಗುತ್ತಾ, ಇದೆಲ್ಲ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆದ್ದರಿಂದನೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಆದ್ರೂ ಡಯಾಬಿಟಿಕ್ಕಿಂದ ನರಳುತ್ತಾ ಇರುವಂಥ ಸ್ನೇಹಿತರಿಗೆ ಒಂದು ರೀತಿಯ ಸಂಜೀವಿನಿ ಸಿಕ್ಕಿದ ಹಾಗೆ ಈ ಒಂದು ಇನ್ಸುಲಿನ್ ನಮಗೆ ಸಿಕ್ಕಿದೆ. ಇದರ ಬಗ್ಗೆ ನಿಮಗೆ ಏನಿಸ್ತಾ ಇದೆ? ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆಲ್ಲರೂ ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.